ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮಾನ್ಸಲಾಗ್. ನನಗಂತೂ ದೇವ್ರ ಪೂಜೆಯಿಂದ ದಿನ ಶುರು ಮಾಡೋಕ್ಕೆ ತುಂಬಾ ಖುಷಿಯಾಗುತ್ತೆ, ತುಂಬಾ ಪಾಸಿಟಿವ್ ವೈಬ್ ಬರುತ್ತೆ. ಇದು ಇವತ್ತಿನ ನನ್ನ ಬೆಳಗಿನ ತಿಂಡಿ ಆಗಿತ್ತು. ನನ್ನ ಮಕ್ಕಳಿಗೆ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ದಾಯಿತು. ನಾವು ಹೊಸ ಮನೆಗೆ ಬಂದಿದ್ದ ಕಾರಣ ನನಗೆ ವೀಡಿಯೋಸ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಸ್ವೀಟ್ ಮಾಡೋದರ ಮೂಲಕ ವೀಡಿಯೋನ ಶುರು ಮಾಡೋಣ ಬನ್ನಿ. ಫಸ್ಟಿಗೆ ಒಂದು ಪಾತ್ರೆಯಲ್ಲಿ ಹಾಲು, ಹಾಗೆಯೇ ಅದಕ್ಕೆ ಸ್ವಲ್ಪ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅದನ್ನು ಸ್ವಲ್ಪ ಚೆನ್ನಾಗಿ ಕರಗಿಸ್ಕೋಬೇಕು. ಹಾಗೆಯೇ ಅದಕ್ಕೆ ಗಿಣ್ಣದ ಹಾಲನ್ನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಇದು ಸ್ವಲ್ಪ ಕರಗಬೇಕು ಬೆಲ್ಲ. ಸ್ವಲ್ಪ ಅದಕ್ಕೆ ಏಲಕ್ಕಿ ಪುಡಿ. ಇವತ್ತು ಮಾಡ್ತಾ ಇರೋ ಸ್ವೀಟಿನ ಹೆಸರು ಆಲ್ರೆಡಿ ನಿಮಗೆ ಗೊತ್ತಾಗಿರಬೇಕು ಅಲ್ವಾ. ಒಂದು ಪಾತ್ರೆಗೆ ಸ್ವಲ್ಪ ಜೀರಿಗೆ, ಸಾಸಿವೆ, ಕರಿಬೇವು ಎಲ್ಲದನ್ನು ಹಾಕ್ಕೊಂಡು, ನೀರುಳ್ಳಿ, ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ, ಸ್ವಲ್ಪ ಅದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ, ಹಾಗೆಯೇ ಸಾಂಬಾರು ಮಸಾಲಾನ ಸೇರಿಸಿ ಒಂದು ರೌಂಡ್ ಫ್ರೈ ಮಾಡಿದ್ದೀನಿ ನೋಡಿ. ಗಿಣ್ಣ ಅಂತೂ ರೆಡಿ ಆಗ್ತಾ ಇದೆ ಆಲ್ರೆಡಿ. ಒಗ್ಗರಣೆ ಕೂಡ ರೆಡಿ ಇದೆ. ಅದಕ್ಕೆ ಸ್ವಲ್ಪ ಬೇಯಿಸಿರೋ ಬೇಳೆನ ಸೇರಿಸಿ ಒಂದು ಕುದಿಸಿ, ಅದಕ್ಕೆ ಹೊರಗಡೆ ಅಂದರೆ ಸಪ್ರೇಟಾಗಿ ನೀರಲ್ಲಿ ಸ್ವಲ್ಪ ಉಪ್ಪನ್ನ ಹಾಕಿ ನುಗ್ಗೆಕಾಯಿನ ಬೇಯಿಸಿಟ್ಕೊಂಡಿದ್ದೆ. ಅದರಿಂದ ನುಗ್ಗೆಕಾಯಿ ಕೂಡ ಒಡೆದು ಹೋಗಲ್ಲ, ತುಂಬ ನೀಟಾಗಿ ಬೇಯುತ್ತೆ ಕೂಡ. ಹಾಗೆಯೇ ಟೇಸ್ಟು ಕೂಡ ಅದರದ್ದು ಸೇವ್ ಆಗಿರುತ್ತೆ. ಒಡೆದೋದ್ರೆ ಏನಾಗುತ್ತೆ, ಸಾರಿನ ಜೊತೆಗೆ ಮಿಕ್ಸ್ ಆಗುತ್ತೆ. ಸ್ವಲ್ಪ ಉಪ್ಪು ಮತ್ತು ಹುಣಸೆಹಣ್ಣು ಸೇರಿಸಿದ್ರೆ ಕುದಿಯೋಕೆ ಇಟ್ಟಿದ್ದೀನಿ. ನನ್ನ ಗಿಣ್ಣ ಕೂಡ ರೆಡಿಯಾಗಿದೆ ನೋಡಿ. ಇವತ್ತು ನಾನು ಗ್ಯಾಸ್ ಮೇಲೆ ಈ ಥರ ಗ್ರಿಲ್ನ ಇಟ್ಟು ಬದನೆಕಾಯಿ, ಬೆಳ್ಳುಳ್ಳಿ, ಹಾಗೆಯೇ ಹಸಿಮೆಣಸಿನ್ಕಾಯಿ, ಇದು ಗ್ರಿಲ್ ಇರೋದ್ರಿಂದ ತುಂಬಾ ಯೂಸ್ಫುಲ್. ಎಲ್ಲದನ್ನು ಒಟ್ಟಿಗೆ ನಾವು ಚೆನ್ನಾಗಿ ಸುಟ್ಕೋಬೋದು ನೋಡಿ. ಸಾರು ಕುದಿ ಕೂಡ ಬಂತು. ಹಾಗೆಯೇ ಬದನೆಕಾಯಿ ಎಲ್ಲ ಚೆನ್ನಾಗಿ ಸುಟ್ಟು ಬೆಂದಿದೆ ಒಳಗಡೆ ಎಲ್ಲದನ್ನು ಸಿಪ್ಪಿನ ಮೇಲಿಂದ ಕ್ಲೀನ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಸ್ವಲ್ಪ ಕಲ್ಲಿಂದ ಕೂಡ ಚಚ್ತಾ ಇದ್ದೀನಿ. ಯಾಕಂದರೆ ಅದು ಚೆನ್ನಾಗಿ ಸಣ್ಣಕ್ಕಾಗತ್ತೆ, ಹಾಗೆಯೇ ಟೇಸ್ಟ್ ಕೂಡ ಬರುತ್ತೆ. ಸ್ವಲ್ಪ ನೀರುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿಗೆ ಸುಟ್ಟಿರೋ ಬದನೆಕಾಯಿ ಸಿಪ್ಪೆಯನ್ನು ಕ್ಲೀನ್ ಮಾಡಿ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ ನೋಡಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ಸ್ವಲ್ಪ ಮೊಸರನ್ನ ಕೂಡ ಸೇರಿಸ್ತಾ ಇದ್ದೀನಿ. ಗಟ್ಟಿ ಮೊಸರೇ ಸೇರಿಸಿ, ಬೇಕಂದರೆ ಸ್ವಲ್ಪ ನೀರು ಆಮೇಲೆ ನಾವು ಸೇರಿಸ್ಕೋಬೋದು. ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಒಂದು ಸಲ ಟೇಸ್ಟ್ ಮಾಡಿದ್ರೆ ನೀವು ಯಾರೂ ಇದನ್ನು ಮರೆಯೋದಿಲ್ಲ, ಅಷ್ಟು ಟೇಸ್ಟಿಯಾಗಿ ಬರುತ್ತೆ. ಇದಾಗಿತ್ತು ನನ್ನ ಮಧ್ಯಾಹ್ನದ ಊಟ. ತುಂಬಾ ಟೇಸ್ಟಿ, ಹಾಗೆಯೇ ತುಂಬಾ ಹೆಲ್ದಿ. ಅಪಾರ್ಟ್ಮೆಂಟ್ ಲೇಡೀಸ್ ಜೊತೆಗೆ ಆಚೆ ಬಂದಿರೋದು ನಾನಿವತ್ತು. ನನಗೆ ನನ್ನ ಮಕ್ಕಳಿಗೆ ಪ್ರಾಣಿಗಳಂದರೆ ತುಂಬಾ ಇಷ್ಟ. ಅಲ್ಲೊಂದು ಕ್ಯಾಟ್ ಸಿಕ್ತು ನಮಗೆ, ತುಂಬಾ ಚೆನ್ನಾಗಿತ್ತು. ತುಂಬಾ ರಿಫ್ರೆಶ್ಮೆಂಟ್ ಔಟಿಂಗ್ ಅಂತ ಹೇಳ್ಬೋದು. ತುಂಬಾ ಎಂಜಾಯ್ ಮಾಡಿದೆ ನಾನು ಕೂಡ, ಮಕ್ಕಳು ಕೂಡ. ಹೀಗಿತ್ತು ನನ್ನ ಇವತ್ತಿನ ದಿನ. ಮತ್ತಷ್ಟು ವಿಡಿಯೋಗಳಿಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.